ಅಮ್ಮಂದಿರಿಗೆ ಕೋಪ ಜಾಸ್ತಿ ಬಂದೇ ಬರುತ್ತೆ. ಯಾಕಂತಂದರೆ ಮನೆ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಅವ್ರು ಸೆಲ್ಫ್ ಕೇರ್ ಮಾಡ್ಕೊಳ್ಬೇಕು, ಕೆಲ್ಸಕ್ಕೆ ಏನಾದರೂ ಹೋದರೆ ಅದು ಒಂದು ದೊಡ್ಡ ವಿಚಾರ. ಆದರೆ ಈ ಎಲ್ಲನೂ ಮೇಂಟೈನ್ ಮಾಡಿಕೊಂಡು ಪೇಷನ್ಸ್ ಆಗಿ ಹೇಗೆ ಮಕ್ಕಳ ಜೊತೆ ಇರೋದನ್ನು ಇವತ್ತು ನಾನು ಶೇರ್ ಮಾಡ್ಕೊಳ್ತೀನಿ. ನೀವೆಲ್ಲ ಕೇಳೋದು ಅದನ್ನೇ, ನೀವು ಹೇಗೆ ಪೇಷನ್ಸ್ ಆಗಿರ್ತೀರಾ, ನಿಮಗೆ ಸ್ವಲ್ಪ ಜಾಸ್ತಿ ಪೇಷನ್ಸ್ ಇದೆ ಅಂತ ಹೇಳ್ತೀರಾ. ನಾನು ಹ್ಯೂಮನ್ ಬೀಯಿಂಗ್, ನನಗೂ ಕೋಪ ಬರುತ್ತೆ, ಆದರೆ ಅದನ್ನು ಹೇಗೆ ಕಂಟ್ರೋಲ್ ಮಾಡ್ತೀನಿ, ಯಾವ ರೀತಿ ನಾನು ಮೇಂಟೈನ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಇವತ್ತಿನ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ಇವತ್ತು ಒಂದು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೊಂದು ಐಡಿಯಾ ಸಿಗುತ್ತೆ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನೀವು ಯಾವ ರೀತಿ ನಿಮ್ಮ ಕೋಪನ ಕಂಟ್ರೋಲ್ ಮಾಡ್ತಿದ್ದೀರಾ ಅಂತ ಹೇಳಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಈವ್ನಿಂಗ್ ವ್ಲಾಗ್ನ ನಾನು ಶೇರ್ ಮಾಡ್ತಿದ್ದೀನಿ. ಡಾನ್ಸ್ ಕ್ಲಾಸ್ಗೆ ಇವತ್ತು ಅದಿತಿನ ಅವಿಷ್ಕನ್ನ ಕರ್ಕೊಂಡು ಹೋಗಬೇಕಿತ್ತು. ಸೊ ಡಾನ್ಸ್ ಕ್ಲಾಸ್ಗೆ ಅದಿತಿಗೆ ಇವತ್ತು ಯೂನಿಫಾರ್ಮ್ ಹಾಕಿಬಿಟ್ಟು ಮಲಗಿಸ್ಬಿಟ್ಟಿದ್ದೀನಿ. ಅವಿಷ್ಕನ್ನು ರೆಡಿ ಮಾಡಿಬಿಟ್ಟಿದ್ದೀನಿ, ಡೈಪರ್ ಎಲ್ಲ ಹಾಕಿ ಮಲಗಿಸಿರ್ತೀನಿ. ಆ್ಯಂಡ್ ಸ್ನ್ಯಾಕ್ಗೆ ನಾನಿವತ್ತು ಬಟರ್ ಫ್ರೂಟ್ದು ಮಿಲ್ಕ್ ಶೇಕ್ ಮಾಡಿ, ಮಿಲ್ಕ್ ಶೇಕ್ ರೆಸಿಪಿನ ನಾನು ಆಲ್ರೆಡಿ ತುಂಬ ಸಲ ತೋರಿಸಿದ್ದೀನಿ. ವೆರಿ ಸಿಂಪಲ್. ಬಟರ್ ಫ್ರೂಟ್ 2 ರಿಂದ 3 ತೊಗೊಳ್ಬೇಕಾಗತ್ತೆ. ನಾನು ಕಂಪ್ಲೀಟ್ ನಮ್ಮ 4 ಜನಕ್ಕೂ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲಕ್ಕೆ ನೀವು ಬೆಲ್ಲದ ಜೊತೆಗೆ ನೀವು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರು ಹಾಕೋಬೋದು, ಏಲಕ್ಕಿನೂ ಹಾಕ್ಕೊಳ್ಬೋದು. ನಾನು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕೊಂಡಿದ್ದೀನಿ. ಇಬ್ರಿಗೂ ಡ್ರೈ ಫ್ರೂಟ್ಸ್ನ ಪ್ರತಿದಿನ ಯಾವುದಾದ್ರೂ ಒಂದು ಫಾರ್ಮಲ್ಲಿ ಕೊಡ್ತಾನೆ ಇರ್ತೀನಿ. ಆ್ಯಂಡ್ ಸೀಡ್ಸ್ನು ಶುರು ಮಾಡಿದ್ದೀನಿ. ಯಾವುದು ಅಂತಂದರೆ ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ ಮತ್ತು ಮೆಲನ್ ಸೀಡ್ಸ್, ಈ 3 ಅವರ ಡಯಟಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಇದನ್ನು ಸೆಪ್ರೇಟಾಗಿ ಇದನ್ನು ಮಾಡಿಕೊಂಡು ಇಟ್ಕೊಳ್ಬೋದು. ಅದನ್ನು ರೆಸಿಪಿ ನಾನು ಸೂನಾಗಿ ಶೇರ್ ಮಾಡ್ತೀನಿ. ಕೊಡ್ತೀನಿ ಅಭಿಷ್ಕಂಗೆ ಒಂಚೂರು. ಸಾಕು, ಬೆಲ್ಲ ಹಾಕಿರೋದು, ಜಾಸ್ತಿ ಸ್ವೀಟ್ ಬರಲ್ಲ. ತಗೊಳ್ಳಿ, ಉಫ್ ಮಾಡಿ ಹೇಳ್ಕೋಬೇಕು. ಹೇಳ್ಕೊಂಡ್ರಾ ಅಂತ ಹೇಳ್ಕೊಳ್ಳಿ. ಅಂತ ಹೇಳ್ಕೊ. ಬರ್ತಾ ಇದೆ, ಗುಡ್. ತೊಗೊಳ್ಳಿ ಮಗನೆ, ಪಟ ಪಟ ಅಂತ ಕುಡ್ಕೊಳ್ಳಿ, ಬೇಗ ಡ್ಯಾಡ ಬರ್ತಾರೆ. ನೀವು ಹೋಗ್ತಾನೆ ಇಲ್ಲ ಚಿನಿ, ಅವಿಷ್ಕಂತ ಜಾಸ್ತಿ ಹೋಗಿತ್ತು. ಕೊಟ್ಟೆ ಇರು ಮಗನೆ ಅಂತ ಕ್ಲೀನಾಗಿ ಹೇಳ್ಕೊಳ್ಳಿ. ಇಷ್ಟು ಕುಡ್ಕೊಂಬಿಡಿ, ಹೊರಡೋಣ. ಸ್ಟ್ರೆಂತ್ ಬೇಡವಾ ಡ್ಯಾನ್ಸ್ ಆಡೋದಕ್ಕೆ? ನಾಳೆ ಡ್ಯಾಡ ಬಂದರು, ಸೌಂಡ್ ಕೇಳಿಸ್ತು ಬೈಕ್ದು. ಕೊಡ್ತೀನಿ ರುಕ್ಕಂದು. ಆಯ್ತು. ಬೇಗ ಜಾಸ್ತಿ ಕುಡ್ಕೋ ಮಗ್ನೆ, ಬಾಯ್ಗೆ ಹಾಕೋ ಮಗ್ನೆ. ಕೊಟ್ಟೆ ರವಿಷ್ಕಾ. ಬಟರ್ ಫ್ರೂಟ್ ಮಕ್ಕಳಿಗೆ ತುಂಬ ಒಳ್ಳೆಯದು ಬ್ರೈನ್ ಡೆವಲಪ್ಮೆಂಟ್ಗೆ. ಆ್ಯಂಡ್ ವೈಟಮಿನ್ ಇ ಜಾಸ್ತಿ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಸ್ಟ್ರೆಂತ್ ಜಾಸ್ತಿ ಸಿಗುತ್ತೆ ಮಕ್ಕಳಿಗೆ. ಆ್ಯಂಡ್ ಜಾಸ್ತಿ ಏನು ಅಂತಂದರೆ ಫೈಬರ್ ಇರೋದ್ರಿಂದ ಜೀರ್ಣಶಕ್ತಿ ತುಂಬ ಚೆನ್ನಾಗಾಗುತ್ತೆ. ಡ್ಯಾನ್ಸ್ ಕ್ಲಾಸಿಗೆ ಹೋದ್ವಿ, ಡ್ಯಾನ್ಸ್ ಎಲ್ಲ ಶುರು ಆಯಿತು. ವಾರ್ಮಪ್ಸ್ ಎಲ್ಲ ಆದಮೇಲೆ ತುಂಬ ಜನ ನನ್ನನ್ನು ಏನು ಕೇಳೋದು ಗೊತ್ತಾ, ಯಾವ ಒಂದು ಪಾಯಿಂಟ್ ಅಂತಂದರೆ, ಇವಾಗ ನೀವು ಬಿಸ್ನೆಸ್ನ ಶುರು ಮಾಡಿದ್ದೀರಾ, ಯೂಟ್ಯೂಬ್ನ ಮೇಂಟೈನ್ ಮಾಡ್ತೀರಾ, ಇನ್ಸ್ಟಾಗ್ರಾಮು, ಆಮೇಲೆ ನಂದು ಥೆರಪಿ ಕೆಲಸಗಳು, ಕನ್ಸಲ್ಟೇಷನ್ಸು, ಇದೆಲ್ಲ ಇದ್ದಾಗ ಇಬ್ಬರೇ, ಈಗ ಫಾರ್ ಎಕ್ಸಾಂಪಲ್ ಅದಿತಿಗೆ ಆಲ್ರೆಡಿ 3.5, ಅದಿತಿ ಹುಟ್ಟಿದಾಗಿಂದ 7 ಮಂತ್ಸ್ ಆದಮೇಲೆ 7 ಮಂತ್ಸಿಂದ ಟಿಲ್ ಡೇಟ್ ಅವಿಷ್ಕಂಗೆ ಇವಾಗ 1 ವರ್ಷ 2 ತಿಂಗಳು ಕಂಪ್ಲೀಟಾಗಿ ನೀವೇ ಮೇಂಟೈನ್ ಮಾಡ್ತಿದ್ದೀರಾ. ಯಾರ ಸಪೋರ್ಟು ಇಲ್ಲೇ. ಹೇಗೆ ಕೋಪ ಬರಲ್ವಾ, ನೀವು ಕೋಪ ತೋರಿಸ್ಕೊಳ್ಳಲ್ವಾ ಹೇಗೆ ಅಂತ ನಾನು ಏನೇನನ್ನು ಫಾಲೋ ಮಾಡ್ತೀನಿ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಡಾನ್ಸ್ ಕ್ಲಾಸ್ ಆಗಿದ ತಕ್ಷಣ ಅದಿತಿಗೆ ಒಂದು ಪೇರ್ ಡ್ರೆಸ್ ತೊಗೊಂಡು ಹೋಗಿದ್ದೆ. ಚೇಂಜ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಹೋಗಿದ್ದು ಪಾರ್ಲರ್ಗೆ. ನಾನಲ್ಲ ಆ ಥರ ಅಲ್ಲಿ ಪಿಕ್ಚರಲ್ಲಿ ಇದ್ದೀರಾ, ಆ ಥರ ಕಟ್ ಮಾಡಿಸ್ಕೋಬೇಕಂತೆ ಅದಿತಿ ಹೇಳ್ತಿರೋದು. ಯಾವ ಥರ ಚೆನ್ನಾಗಿ ಕಾಣುತ್ತೆ ನನಗೆ. ಹಾಂ ಹಾಂ ಡ್ಯಾಡ ಏನಂತಾರೆ ಹೇಳೋ? ನಿಮ್ಗೆ ಏನು ಅನ್ಬೋದು? ಇಷ್ಟಪಡ್ತಾರ? ಚೆನ್ನಾಗಿದೆಯಾ? ಅದು ಮೊಮ್ಮಂಗೆ ಸೂಟ್ ಆಗುತ್ತೆ ಅದು. ಇದಾ ಅದಾ ಅದಾ ಏನು ಕಟ್ ಅಂತಾರೆ ಗೊತ್ತಾ ಅದನ್ನ? ಬಾಬ್ ಕಟ್ ಅಂತಾರೆ. ನಿಂಗೆ ಹೇರ್ ಕಟ್ ಮಾಡಿಸಿ 3-4 ಮಂತ್ಸ್ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಇವತ್ತು ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ.
ನನ್ನ ಫ್ರೆಂಡ್ ಸವಿತಾ ಅಂತ ಇದ್ದಾರೆ, ಅವ್ರದ್ದು ಒಂದು ಪಾರ್ಲರ್ ಕಡಬಗೆರೆಯಲ್ಲಿದೆ. ಸೊ ನನಗಿವತ್ತು ನೇಲ್ ಆರ್ಟನ್ನು ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ಅವ್ರ ಫ್ರೆಂಡ್, ನಾನು ಸವಿತಾ ಇದ್ದಾರಲ್ಲ ಅವ್ರ ಫ್ರೆಂಡ್ದು ಇದಿರೋದು ಬ್ಯಾಡ್ರಳ್ಳಿಲಿ. ಸೊ ಇಲ್ಲಿಗೆ ಬಂದುಬಿಡಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗಿ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಳ್ತಾ ಇದ್ದೆ. ಸೊ ಮೊದಲನೇದಾಗಿ ನೀವು ತುಂಬ ಜನ ಕೇಳೋದೇನು ಅಂತಂದರೆ, ನಿಮಗೆ ಕೋಪ ಬರಲ್ವಾ ಅಂತ. ನಾನು ಹ್ಯೂಮನ್ ಬೀಯಿಂಗ್, ನಾನು ಕೋಪ ತೋರಿಸ್ತೀನಿ, ರೇಗಾಡ್ತೀನಿ. ಸೊ ದಿಸ್ ಇಸ್ ಆಲ್ ಕಾಮನ್. ಅಮ್ಮಂದಿರಾಗಿ ನಮಗೆ ತುಂಬ ಪ್ರೆಷರ್ ಇರುತ್ತೆ, ಅದರಲ್ಲೂ ಒಬ್ಬರೇ ಮಾಡಬೇಕು ಅಂತಂದರೆ ಆಬ್ವಿಯಸ್ಲಿ ಆ ಪ್ರೆಷರ್ ಇರುತ್ತೆ. ಸೊ ಕೋಪ ಮಾಡ್ಕೊಳ್ತೀನಿ. ಕೋಪ ಬಂದಾಗ ಏನೆಲ್ಲ ಟೆಕ್ನಿಕ್ಸ್ನ ನಾನು ಫಾಲೋ ಮಾಡ್ತೀನಿ ಅಂತ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ. ದ ಫಸ್ಟ್ ಪಾಯಿಂಟ್, ನಾನು ನನ್ನ ಟ್ರಿಗರ್ ಪಾಯಿಂಟ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಟ್ರಿಗರ್ ಪಾಯಿಂಟ್ಸ್ ಅಂತಂದರೆ, ಇವಾಗ ಮಕ್ಕಳು ಕಿರ್ಚಿದಾಗ, ಅತ್ತಾಗ, ಅಥವಾ ಏನಾದರೂ ಚಲ್ದಾಗ ಟ್ರಿಗರ್ ಆಗೇ ಆಗುತ್ತೆ ಕೋಪ ಅನ್ನೋದು. ಸೊ ನನ್ನ ಟ್ರಿಗರ್ ಪಾಯಿಂಟ್ಸ್ ಅರ್ಥ ಮಾಡ್ಕೊಂಡಿರೋದ್ರಿಂದ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನು ನಾನು ಆ್ಯಂಟಿಸಿಪೇಟ್ ಮಾಡ್ತೀನಿ. ಇದೇ ರೀತಿ ಒಂದು ಪೇರೆಂಟಿಂಗ್ ಟಿಪ್ಸ್ನ ನಾನು ಆಲ್ರೆಡಿ ವೀಡಿಯೋ ಶೇರ್ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ನೀವು ಫಾಲೋ ಮಾಡಿ. ನಾನು ಅದನ್ನು ಫಾಲೋ ಮಾಡ್ತಿರೋದಕ್ಕೆ ನನಗೆ ಅಷ್ಟು ಕೋಪ ಬರಲ್ಲ, ಅಷ್ಟು ನನ್ನ ಮಕ್ಕಳ ಮೇಲೆ ರೇಗಾಡಲ್ಲ, ಹೊಡಿಯಲ್ಲ. ಆ್ಯಂಡ್ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ಪಾಸ್ ಬಿಫೋರ್ ಯು ಆ್ಯಕ್ಟ್ ಅಂತ, ರಿಯಾಕ್ಟ್ ಅಂತ ಹೇಳ್ತೀವಿ. ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಹಾಲು ಚೆಲ್ಬಿಡ್ತಾರೆ, ಆವಾಗ ನಾವು ಪಾಸ್ ಮಾಡಬೇಕಾಗತ್ತೆ. ರಿಯಾಕ್ಷನ್ ಇಸ್ ಲೈಕ್ ಕಿರ್ಚೋದು, ಹೊಡಿಯೋದು. ಸೊ ಪಾಸ್ ಮಾಡಿಬಿಟ್ಟಾಗ ತುಂಬ ಆ್ಯಕ್ಷನ್ಸು ಕಡಿಮೆ ಆಗುತ್ತೆ. ಸೊ ಅದನ್ನು ನಾನು ಫಾಲೋ ಮಾಡ್ತೀನಿ. ನೆಕ್ಸ್ಟ್, ಮಕ್ಕಳಿರೋದೇ ನಮ್ಮ ಲಿಮಿಟ್ಸ್ನ ಅಂದರೆ ಬೌಂಡ್ರೀಸ್ನ ಚೆಕ್ ಮಾಡೋದಕ್ಕೆ. ಅವರು ಲಿಮಿಟ್ಸ್ನ ಕ್ರಾಸ್ ಮಾಡ್ತಾನೆ ಇರ್ತಾರೆ. ಯಾಕಂತಂದರೆ ಮಕ್ಕಳಿಗೆ ಒಂದು ಸಲ ಹೇಳಿದ್ದು ಅರ್ಥ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ, ನಮ್ಮ ಬೌಂಡ್ರೀಸು ಹೆಲ್ದಿ ಆಗಿರಬೇಕು. ಹಾಗಂತಂದರೆ ತೀರಾ ಪನಿಷ್ಮೆಂಟ್ಸ್ನ ಕೊಡೋದು, ತೀರಾ ನಾವು ಹಾರ್ಷಾಗಿ ಬಿಹೇವ್ ಮಾಡೋದು, ಈ ರೀತಿ ಮಾಡ್ತಾ ಹೋದರೆ ಮಕ್ಕಳ ಡೆವಲಪ್ಮೆಂಟ್ಗೆ ಅದು ಚೆನ್ನಾಗಿ ಕಾಣಲ್ಲ. ಫಾರ್ ಎಕ್ಸಾಂಪಲ್, ಯಾವಾಗಲೂ ನಾವು ಕಿರ್ಚಾಡ್ತಿದ್ರೆ ಮಕ್ಕಳ ಮೇಲೆ, ಯಾವಾಗಲೂ ಹೊಡಿತಾ ಇದ್ದರೆ ಡೆಫಿನೆಟ್ಲಿ ಆ ಬಿಹೇವಿಯರ್ಸ್ ಯಾವುದೂ ಚೇಂಜ್ ಆಗಲ್ಲ. ನೀವು ಅಬ್ಸರ್ವ್ ಮಾಡಿ, ನೀವು ಎಷ್ಟು ಕಾಮಾಗಿರ್ತೀರೋ ಮಕ್ಕಳು ಅಷ್ಟೇ ಕಾಮಾಗಿರ್ತಾರೆ. ನೀವು ರೇಗಾಡಿದ್ರೆ ಅವರು ಕಿರಿಕಿರಿ ಕ್ರ್ಯಾಂಕಿಯಾಗಿ ಇದ್ದೇ ಇರ್ತಾರೆ. ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ, ಕಾಮಾಗಿ ಕ್ಲಿಯರಾಗಿ ನೀವು ಬೌಂಡ್ರೀಸ್ನ ಸೆಟ್ ಮಾಡಬೇಕಾಗತ್ತೆ. ಅದಿತಿದ್ರಲ್ಲೂ ಅಷ್ಟೇ, ಮನೆ ಎಷ್ಟೇ ಮೆಸ್ಸಿ ಇದ್ರೂ ನಾನು ತುಂಬ ಕಾಮಾಗೇ ಹೇಳಿರ್ತೀನಿ ಕ್ಲೀನಪ್ ಮಾಡಿ ಅಂತ. ಅವ್ರು ಮಾಡಲಿಲ್ಲ ಅಂತಂದರೆ ಐ ಸ್ಟಾರ್ಟೆಡ್ ಟು ಡೂ, ಆಮೇಲೆ ಅವರೇ ಬಂದು ಮಾಡ್ತಾರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾವು ಮಕ್ಕಳನ್ನ ಯಾವ ರೀತಿ ನಾವು ಹೇಗೆ ನಡ್ಕೊಳ್ತೀವೋ ಅವರು ಅದೇ ರೀತಿ ನಡ್ಕೊಳ್ತಾರೆ. ನೀವು ಕಾಮೆಂಟಲ್ಲಿ ಹೇಳ್ತೀರಾ, ಅಯ್ಯೋ ನನ್ನ ಮಗು ಎಷ್ಟೇ ಕಾಮಾಗಿ ಹೇಳಿದ್ರು ಕೇಳಲ್ಲ ಅಂತ. ಕೆಲವು ಎಕ್ಸಾಂಪಲ್ಸ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ನಿಮಗೂ ಫ್ರಸ್ಟ್ರೇಷನ್ ಆಗಿರುತ್ತೆ, ಮಗುನೂ ಫ್ರಸ್ಟ್ರೇಷನ್ ಆಗಿರುತ್ತೆ. ಆವಾಗ ನೀವು ಹೇಳ್ತೀರಾ, ಫ್ರಸ್ಟ್ರೇಷನಲ್ಲಿ ಹೇಳ್ತೀರಾ, ಬೇಡ ಅಂತ ಹೇಳ್ದೆ ತಾನೇ ಟಿ ವಿ, ಬೇಡ ಆಫ್ ಮಾಡು ಅಂತ ಕಿರ್ಚಿದಾಗ ಮಕ್ಕಳು ಕೇಳಲ್ಲ. ನೀವು ಕಾಮಾಗಿ, ನಾನು ಎಷ್ಟು ಸಲ ಹೇಳ್ತಿರೋದು, ಟಿ ವಿ ಬೇಡ ಪ್ಲೀಸ್ ಆಫ್ ಮಾಡಿ, ಊಟ ರೆಡಿ ಆಗಿದೆ, ಈ ರೀತಿ ಜಸ್ಟ್ ಆಫ್ ಮಾಡಿಬಿಟ್ಟು ಹೋಗ್ತಾ ಇರಬೇಕಾಗುತ್ತೆ. ನೀವು ಎಷ್ಟು ಸಲ ರಿಪೀಟ್ ಮಾಡ್ತಾ ಇರ್ತೀರಾ, ಮಕ್ಕಳು ನಿಮ್ಮ ಮಾತು ಕೇಳಲ್ಲ. ನೆಕ್ಸ್ಟು, ಆಮೇಲೆ ಮಗು ಇವಾಗ ಏನೋ ಒಂದು ಟಾಯ್ಸ್ನ ಕ್ಲೀನಪ್ ಮಾಡಿಲ್ಲ, ಅಥವಾ ಏನೋ ಒಂದು ಚಲ್ಬಿಟ್ಟಿದೆ, ಆವಾಗ ಮಗು ಅಳ್ತಿದ್ದ, ಅವ್ರು ಟಾಯ್ಸ್ ಏನಾದರೂ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವಾಗ ಏನು ಹೇಳಬೇಕು ಅಂತಂದರೆ, ನಂಗೆ ಗೊತ್ತು ನಿಮಗೆ ಬೇಜಾರಾಗಿದೆ ಅಂತ, ಬಟ್ ನಾನು ನಿನ್ನನ್ನು ಇವಾಗ ಮಗು ಏನಾದರೂ ಕೋಪದಲ್ಲಿ ಹೊಡಿತಿದೆ ಅಂತಂದಾಗ, ಸಾರಿ, ನಾನು ಹೊಡಿಯೋದಕ್ಕೆ ಬಿಡೋಕ್ಕಾಗಲ್ಲ, ಐ ಆಮ್ ರಿಯಲಿ ಸಾರಿ, ನೀನು ಹೊಡಿಬಾರ್ದು, ನೀವು ಹೊಡಿಬಾರ್ದು ಪಾಪು, ಹೊಡಿಯೋದು ತಪ್ಪು, ಮಮ್ಮನೂ ಹೊಡಿಯಲ್ಲ, ಯಾರೂ ಹೊಡಿಬಾರ್ದು, ಬನ್ನಿ ಬೇರೆ ಟಾಯ್ಸ್ ಕೊಡಿಸ್ತೀವಿ. ಈ ರೀತಿ ನೀವು ಕಾಮಾಗಿ ಹೇಳಬೇಕಾಗತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಅಂತಂದರೆ, ಪೇರೆಂಟಾಗಿ ನಾವು ಅವ್ರೇನಾದರೂ ಇವಾಗ ನೀನು ತಾನೇ ನಿನ್ನ ಟಾಯ್ಸ್ನ ಕಳ್ಕೊಂಡು ಏನಿಲ್ಲ ಅಳ್ತಾ ಇರೋದು ನೀನು ನನ್ನ ಹತ್ರ, ಈ ಥರ ಎಷ್ಟೊಂದು ಸಲ ನಾವು ನಮ್ಮ ಲಿಮಿಟ್ಸ್ನ ನಾವು ಕ್ರಾಸ್ ಮಾಡಿ ರೇಗಾಡ್ಬಿಟ್ಟಿರ್ತೀವಿ. ಇಷ್ಟೆಲ್ಲ ನನಗೂ ಗೊತ್ತಿದ್ರು ಯಾವುದೋ ಒಂದು ಕೆಲವು ಸಮಯದಲ್ಲಿ ಟ್ರಿಗರ್ ಆಗಿ ಈ ರೀತಿ ರೇಗಾಡಿರ್ತೀನಿ. ಬಟ್ ಇಮಿಡಿಯೇಟ್ಲಿ ಐ ಆಸ್ಕ್ ಸಾರಿ ಅಂತಂದರೆ, ಆ ಸಿಚುಯೇಷನ್ ಆಗಿದ ತಕ್ಷಣ ಸಾರಿ ಪಾಪು, ಅಮ್ಮ ಕಂಟ್ರೋಲ್ ಮಾಡ್ಕೊಳ್ಬೋದಿತ್ತು ಕೋಪನ, ಸಾರಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಡೆಫಿನೆಟ್ಲಿ ಮಾಮ್ ಗಿಲ್ಟ್ ಅನ್ನೋದು ಇದ್ದೇ ಇರುತ್ತೆ. ನಾವು ಎಷ್ಟೇ ಚೆನ್ನಾಗಿ ಪೇರೆಂಟಿಂಗ್ ಮಾಡಿದ್ರು ಗಿಲ್ಟ್ ಅನ್ನೋದು ಇದ್ದೇ ಇರುತ್ತೆ. ಆ್ಯಂಡ್ ಅದಕ್ಕೋಸ್ಕರನೇ ನಾನು ಫಾಲೋ ಮಾಡೋದು ಸ್ಲೀಪ್ ಟಾಕ್. ಇಬ್ರಿಗೂ ಸ್ಲೀಪ್ ಟಾಕ್ ಮಾಡ್ತೀನಿ. ಸೊ ಅದರಿಂದ ನಂಗೆ ತುಂಬ ಚೇಂಜಸ್ ನೋಡಿದ್ದೀನಿ. ಆ್ಯಂಡ್ ನಾನು ಅಷ್ಟೇ ಬೆಳಗ್ಗೆ ಎದ್ದಿದ ತಕ್ಷಣ ಐ ಫೀಲ್ ಮೈ ಸೆಲ್ಫ್ ದಟ್ ಐ ಆಮ್ ಕಾಮ್, ಪೇಷನ್ಸ್ ಅಂತ ನಾನು ಇದು ಮಾಡ್ಕೊಳ್ತಿದ್ದೀನಿ. ಇದೇ ರೀತಿ ಕಾಂಟೆಂಟ್ ನಿಮಗೆ ಬೇಕು ಅಂತಂದರೆ, ಪೇರೆಂಟಿಂಗ್ ಟಿಪ್ಸ್ ಇನ್ನೂ ಸಾಕಷ್ಟು ಇದೆ. ಪೇರೆಂಟಿಂಗ್ ಅನ್ನೋದು ಇಟ್ಸ್ ಲೈಕ್ ಸಮುದ್ರ, ಇನ್ನೂ ನಾನು ಕಲಿಯೋ ತುಂಬ ಇದೆ. ಆ್ಯಂಡ್ ನಿಮಗೆ ನಾನು ಶೇರ್ ಮಾಡ್ಕೊಳ್ಳೋದು ಇನ್ನೂ ತುಂಬ ಇದೆ. ಇದೇ ರೀತಿ ಕಾಂಟೆಂಟ್ ಬೇಕು ಅಂತಂದರೆ ನನಗೆ ಕಾಮೆಂಟಲ್ಲಿ ಹೇಳಿ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ನೇಲ್ ಹಾರ್ಟ್ ನೋಡಿ, ತುಂಬ ದಿನದಿಂದ ನಾನು ಜೆಲ್ ನೇಲ್ ಪಾಲಿಶ್ ಹಾಕಿಸ್ಬೇಕು ಅಂತ ಅಂದ್ಕೊಳ್ತಿದ್ದೆ. ಸೊ ಇವತ್ತು ಟೈಮ್ ಕೂಡ ಬಂತು. ಸೊ ಹೋಗಿ ಹಾಕಿಸ್ಕೊಂಡು ಬಂದಿದ್ದಾಯಿತು. ಹೇರ್ ಸ್ಟೈಲ್ ಹೇಗೆ ಕಾಣಿಸಿದೆ ಆ್ಯಂಡ್ ನೇಲ್ ಆರ್ಟ್ ಹೇಗಿದೆ ಅಂತ ಹೇಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.